ಬನ್ನಿ ತಗೊಳ್ಳಿ, ಮಸ್ತ್ ಮಜಾ ಮಾಡ್ಕೊಳ್ಳಿ. ಸೊ ಇವತ್ತು ನಾವು ರಿವ್ಯೂ ಮಾಡ್ತಾ ಇರೋದು ಬಂದ್ಬಿಟ್ಟು ಮಾರುತಿ ಸುಜುಕಿ ಅವರ ಇನ್ವಿಕ್ಟೋ ರಿವ್ಯೂ ಮಾಡ್ತಾ ಇದ್ದೀವಿ. ಫ್ರಂಟಿಂದ ನೋಡೋಕ್ಕೆ ಸೇಮ್ ಏರೋಪ್ಲೇನ್ ಕಾಕ್ಪಿಟಲ್ಲಿ ಕೂತಿರೋ ಥರ ಇರುತ್ತೆ ನಿಮಗೆ. ಸೊ ಆಟೋಮೆಟಿಕ್ ವೇರಿಯಂಟ್ ಇದು. ನೋಡ್ತಾ ಇರ್ಬೋದು, ಕ್ರೂಸ್ ಕಂಟ್ರೋಲ್ ಕೊಟ್ಟಿದ್ದಾನೆ. ಗಾಡೀಲಿ ಒಂಥರ ಹೈಟ್, ಒಂಥರ ಹೆವಿ ಗಾಡೀಲಿ ಕೂತ್ಕೊಂಡಿದ್ದೀವಿ ಅನ್ನೋ ಥರ ಫೀಲ್ ಬರುತ್ತೆ. ಸೊ ನೋಡಿ, ಫ್ರಂಟ್ ವ್ಯೂ, ಡ್ಯಾಶ್ಬೋರ್ಡ್ ವ್ಯೂ ಈ ಥರ ಬರುತ್ತೆ. ಕಂಪ್ನಿ ಸಿಸ್ಟಮ್ ಬರುತ್ತೆ. ಆಟೋಮೆಟಿಕ್ ವೇರಿಯಂಟ್ ಆಗಿರೋದ್ರಿಂದ ಪುಷ್ ಬಟನ್ ಸ್ಟಾರ್ಟ್ ಗಾಡೀಲಿ ಬರೋದು. ಸೊ ಬ್ರೇಕ್ ಹಿಡಿದು ಗಾಡಿ ಸ್ಟಾರ್ಟ್ ಮಾಡಿದ್ರೆ ನೋಡಿ ಸುಜುಕಿಯ ಲೋಗೋ ಬರುತ್ತೆ. ಆ್ಯಂಡ್ ರೈಟ್ ಸೈಡಲ್ಲಿ ನಿಮಗೆ ಫ್ಯೂಲ್ ಇಂಡಿಕೇಟರ್ ಮಾಡುತ್ತೆ. ಹೈಬ್ರಿಡ್ ವೆಹಿಕಲ್ ಇದು ಆಗಿರೋದು. ಸೊ ಇದರಲ್ಲಿ ನೀವು ನೋಡ್ಬೋದು ಇಕೋ EV ಅಂತ ತೋರಿಸ್ತಾ ಇದೆ. ಸೊ ಇವಾಗ ಪಾರ್ಕಲ್ಲಿದೆ ಗಾಡಿ. ಇವಾಗ ರಿವರ್ಸ್ಗೆ ಹಾಕಿದ್ರೆ ರಿವರ್ಸ್ ಕ್ಯಾಮ್ರಾ ಇದೆ. ಸೊ ರಿವರ್ಸ್ ಕ್ಯಾಮ್ರಾದಲ್ಲಿ ನೋಡ್ಬೋದು. ಪಾರ್ಕ್ ಮೋಡ್ಗೆ ಹಾಕಿದ್ರೆ ರಿವರ್ಸ್ ಕ್ಯಾಮ್ರಾ ಆಫ್ ಆಗುತ್ತೆ. ಸ್ಟೇರಿಂಗ್ ಮೌಂಟೆಡ್ ಕಂಟ್ರೋಲ್ಸ್ ಎಲ್ಲ ಬರುತ್ತೆ ನಿಮಗೆ ಇದರಲ್ಲೇ. ಸೊ ನೋಡ್ತಾ ಇರ್ಬೋದು, ದೊಡ್ಡದಾಗಿ ಸುಜುಕಿಯ ಲೋಗೋ ಕೊಟ್ಟಿದ್ದಾನೆ ನೋಡಿ. ಆ್ಯಕ್ಚುಲಿ ಇದರಲ್ಲಿ ಬಂದ್ಬಿಟ್ಟು ಎಲೆಕ್ಟ್ರಾನಿಕ್ ಪಾರ್ಕಿಂಗ್ ಬ್ರೇಕ್ ಇರೋದು. ಸೊ ಇದು ಡೌನ್ ಪುಷ್ ಮಾಡಿದ್ರೆ ಇಲ್ಲಿ ಗೊತ್ತಾಗುತ್ತೆ ನಿಮಗೆ ಹ್ಯಾಂಡ್ ಬ್ರೇಕ್ ಹೋಗಿದೆ. ಸೊ ನೋಡಿ, ಇವಾಗ ಇದನ್ನು ಮೇಲೆ ಎತ್ತೀನಿ, ಹ್ಯಾಂಡ್ ಬ್ರೇಕ್ ಅಪ್ಲೈ ಆಗುತ್ತೆ ನಿಮಗೆ. ಸೊ ನೋಡಿದ್ರಲ್ಲ, ಈ ಥರ ಬರೋದು. ಆ್ಯಕ್ಚುಲಿ ಫೀಚರ್ಸ್ ಸಕ್ಕದಾಗಿದೆ ಇದರಲ್ಲಿ. ನೋಡ್ತಾ ಇರ್ಬೋದು, C ಟೈಪ್ ಪಾರ್ಕಿಂಗ್ ಪೋರ್ಟ್ ಇದೆ, ಸಾರಿ ಚಾರ್ಜಿಂಗ್ ಪೋರ್ಟು, ಪ್ಲಸ್ USB ಟೈಪ್ ಕೂಡ ಕೊಟ್ಟಿದ್ದಾನೆ. ಇದು ಸುಜುಕಿ ಇನ್ವಿಕ್ಟೋನ ಕೀ ಆಗಿರುತ್ತೆ. ನೋಡ್ತಾ ಇರ್ಬೋದು, ಇದರಲ್ಲಿ ನಿಮಗೆ ಲಾಕ್ ಆ್ಯಂಡ್ ಅನ್ಲಾಕ್ ಬಟನ್ಸ್ ಕೊಟ್ಟಿದ್ದಾನೆ. ಸೊ ಗಾಡಿ ಆಫ್ ಮಾಡಿದ ತಕ್ಷಣ ಕ್ಲಿಯರ್ ಆಗುತ್ತೆ ಎಲ್ಲನೂ. ಆ್ಯಂಡ್ ಸ್ಟೇರಿಂಗ್ ಮೌಂಟ್ ಕಂಟ್ರೋಲ್ಸ್ ಆಯಿತು. ನೆಕ್ಸ್ಟ್ ನಿಮಗೆ ಆಲ್ 4 ಪವರ್ ವಿಂಡೋಸ್ ಬರುತ್ತೆ, ಲಾಕ್ ಆ್ಯಂಡ್ ಅನ್ಲಾಕ್ ಬಟನು. ಸೊ ಇದು ಮಿರರ್ ಅಡ್ಜಸ್ಟ್ಮೆಂಟ್ ಬರುತ್ತೆ, ಆಟೋ ಫೋಲ್ಡ್ದು, ಬಟನಲ್ಲೂ ಮಾಡ್ಕೋಬೋದು, ಕೀಯಲ್ಲೂ ಆಗುತ್ತೆ ನಿಮಗೆ. ಫ್ರಂಟಿಂದ ಹಿಂಗಿದೆ. ರೇರ್ಗೆ ಹೋಗೋದಾದರೆ ಕಾರ್ಡ್ ಆಗ್ತೈತ ಲೋಫರ್. ಸೊ ಬ್ಯಾಕಿಂದ ಬರೋದಾರೆ, ಬ್ಯಾಕ್ 2 ಕ್ಯಾಪ್ಟನ್ ಸೀಟ್ಸ್ ಕೊಡ್ತಾನೆ. ಹೆವಿ ಕಂಫರ್ಟೇಬಲ್ ಬರುತ್ತೆ. ಬುದ್ಧಿ ಇರೋನು ಮಾತ್ರ ಗೊತ್ತಾಗೋದು, ದೊಡ್ಡ ಯಾರು ನೋಡಲ್ಲ ಇದನ್ನು. ನನ್ನ ಮಗನು ಬಿಡಿ ಹೋಗಿ. ಸೊ ಇಲ್ಲಿ ಕ್ಯಾಪ್ಟನ್ ಸೀಟ್ಸ್ಗೆ 2 ಕಪ್ ಹೋಲ್ಡರ್ಸ್ ಕೊಟ್ಟಿದ್ದಾನೆ. ನೋಡ್ತಾ ಇರ್ಬೋದು, ಇಲ್ಲೊಂದು ಪಾರ್ಸಲ್ ಟ್ರೇ ಕೂಡ ಇದೆ ನಿಮಗೆ. ರೇರ್ AC ಕಂಟ್ರೋಲ್ಸ್ ನಿಮಗೆ ಹಿಂದೆನೇ ಕೊಟ್ಟಿದ್ದಾನೆ. ಇಲ್ಲೂ ಕೂಡ 2 ಚಾರ್ಜಿಂಗ್ ಪೋರ್ಟ್ಸ್ ಕೊಟ್ಟಿದ್ದಾನೆ. ಸೊ 2 C ಟೈಪ್ ಚಾರ್ಜಿಂಗ್ ಪೋರ್ಟ್ಸ್ ಇದ್ದಾವೆ. AC ಕಂಟ್ರೋಲ್ಸ್ ಬರುತ್ತೆ, ಆಟೋ AC ಬರುತ್ತೆ, ಆಫು, ಫ್ಯಾನ್ ಅಡ್ಜಸ್ಟ್ಮೆಂಟ್ ಆಗಿರುತ್ತೆ ನಿಮಗೆ. ನೆಕ್ಸ್ಟ್ ಇದು ಬಂದ್ಬಿಟ್ಟು ಟೆಂಪ್ರೇಚರ್ ಅಡ್ಜಸ್ಟ್ಮೆಂಟ್ಗೆ. ಸೊ ಇದು ನೋಡ್ತಾ ಇರ್ಬೋದು, AC ವೆಂಟ್ಸ್ ನಿಮಗೆ ಆ್ಯಕ್ಚುಲಿ ಸೈಡಲ್ಲಿ ಕೊಟ್ಟಿದ್ದಾನೆ. ನೋಡ್ತಾ ಇದ್ದೀರಲ್ಲ, ಇದೊಂದು ಲೈಟ್ ಬರುತ್ತೆ. ಸೊ ಈ ಸೈಡು ಕೂಡ AC ಪೋರ್ಟ್ಸ್ ಇದೆ. ನಿಮಗೆ ಆಮ್ರೆಸ್ಟ್ ಕೂಡ ಬರುತ್ತೆ ಕ್ಯಾಪ್ಟನ್ ಸೀಟ್ಸ್ಗೆ. ಸೊ ಬ್ಯಾಕ್ ವ್ಯೂ ನೋಡೋದಾದರೆ ನೋಡಿ, 2 ಕ್ಯಾಪ್ಟನ್ ಸೀಟ್ಸ್, ಹಿಂದೆ ಕೂಡ ಸೀಟ್ಸ್ ಇದೆ. ಆ್ಯಕ್ಚುಲಿ ಹಿಂದೆ ಯಾರು ಜಾಸ್ತಿ ಕೂರಲ್ಲ, ಹಂಗಾಗಿ ಸೊ ಹೆವಿ ಕಂಫರ್ಟಬಲ್ ಬರುತ್ತೆ ನಿಮಗೆ. ನೋಡೋದಾದರೆ ನೋಡಿ, ಈಸಿಯಾಗಿ ನಾವು ಫ್ರಂಟ್ ಸೀಟಲ್ಲಿ ಯಾವ ಥರ ಕೂತಿರ್ತೀವೋ ಬ್ಯಾಕ್ ಸೀಟಲ್ಲೂ ಕೂಡ ಅದೇ ಥರ ಕೂತ್ಕೋಬೋದು. ಆ್ಯಂಡ್ ವಿಂಡೋ ಶೇಡ್ಸ್ ಬರುತ್ತೆ, ವಿಂಡೋ ಶೇಡ್ಸ್ ಕೂಡ ಕೊಟ್ಟಿದ್ದಾನೆ ಇದರಲ್ಲಿ. ಕ್ರೋಮ್ ಡೋರ್ ಹ್ಯಾಂಡಲ್ಸ್ ಬರುತ್ತೆ. ಆ್ಯಕ್ಚುಲಿ ಹೈಬ್ರಿಡ್ ವೇರಿಯಂಟ್ ಇದಾಗಿರೋದು. ಸೊ ನೋಡಿ ಬ್ಯಾಕ್ ವ್ಯೂ ಯಾವ ಥರ ಇದೆ ಗಾಡಿದು ಅಂತ ಬ್ಯಾಕಿಂದ ನೋಡ್ತೀರ ಅನ್ನೋದಾದರೆ, ಫ್ರಂಟ್ ಈಸ್ ಆಲ್ಮೋಸ್ಟ್ ಏರೋಪ್ಲೇನ್ ಕಾಕ್ಪಿಟ್ ಥರ ಇದೆ. ಸಕ್ಕದಾಗಿದೆ ಗಾಡಿ ಮಾತ್ರ. ಒಂದು ರಿವ್ಯೂ ಮಾಡ್ಕೊಂಬಿಡೋಣ. ರಿವ್ಯೂ ಕಂಪ್ಲೀಟ್ ರೌಂಡ್ ಅಪ್ ನೋಡೋದಾದರೆ ಗಾಡಿದು ಫ್ರಂಟಿಂದ ಎಕ್ಸ್ಪ್ಲೇನ್ ಮಾಡ್ಕೊಂಬಿಡ್ತೀನಿ. ಎಲ್ಲ LED ಹೆಡ್ಲೈಟ್ಸ್ ಬರುತ್ತೆ ಗಾಡೀಲಿ ನಿಮಗೆ. ಸೊ ಫಾಗ್ ಲ್ಯಾಂಪ್ಸ್ ಇದರಲ್ಲಿ ಬರೋಲ್ಲ, DRLs ಕೊಟ್ಟಿದ್ದಾನೆ. ನೋಡಿ DRLs ಬರುತ್ತೆ ಕಂಪ್ಲೀಟ್ ಕ್ರೋಮಲ್ಲಿ, ದೊಡ್ಡದಾಗಿ ಸುಜುಕಿಯ ಬ್ಯಾಡ್ಜಿಂಗ್ ಕೊಟ್ಟಿದ್ದಾನೆ. ಆ್ಯಂಡ್ ಸೈಡ್ ಲುಕ್ ನೋಡೋದಾದ್ರೆ ನಿಮಗೆ ಆ್ಯಕ್ಚುಲಿ ನೀವು ಇದರಲ್ಲಿ ಕಂಪನಿ ಹೈ ಕ್ರಾಸ್ಗೂ ಮತ್ತು ಇನ್ವಿಕ್ಟೋಗೂ ನಿಮ್ಗೆ ಏನೂ ಡಿಫ್ರೆನ್ಸ್ ಇಲ್ಲ. ಒಂದೇ ಪ್ಲ್ಯಾಂಟಲ್ಲಿ 2 ಗಾಡಿಗಳು ರೆಡಿ ಆಗುತ್ತೆ. ಸೊ ಸೈಡ್ ಪ್ರೊಫೈಲ್ ಸಿಕ್ಕಾಪಟ್ಟೆ ಲೆಂತಿಯಾಗಿದೆ ಗಾಡಿ. ಆ್ಯಕ್ಚುಲಿ ಕ್ರಿಸ್ಟಾಕ್ಕಿಂತ ಲೆಂತ್ ಬರುತ್ತೆ ಅನಿಸುತ್ತೆ ಗಾಡಿ. ಸೈಡ್ ಪ್ರೊಫೈಲ್ ನೋಡಿ ಗಾಡಿದು.
ಸೊ ಇನ್ವಿಕ್ಟೋದಲ್ಲಿ ನಿಮಗೆ 1987 cc ಪೆಟ್ರೋಲ್ ಹೈಬ್ರಿಡ್ ಇಂಜಿನ್ ಬರೋದು ಇದರಲ್ಲಿ. ಸೊ ಮ್ಯಾಕ್ಸಿಮಮ್ ಪವರ್ ಬಂದ್ಬಿಟ್ಟು 150.19 bhp ಬರುತ್ತೆ, ಅದು 6000 RPM ಅಲ್ಲಿ. ಆ್ಯಂಡ್ ಮ್ಯಾಕ್ಸಿಮಮ್ ಟಾರ್ಕ್ ನೋಡೋದಾದರೆ 188 Nm ಟಾರ್ಕ್ ಬರುತ್ತೆ, 4400 to 5200 RPM ಅಲ್ಲಿ ಬರುತ್ತೆ. ಸೊ ಇಂಜಿನ್ ವುಡ್ ಒಳಗಡೆ ನೋಡ್ಬೋದು, ಸಿಕ್ಕಾಪಟ್ಟೆ ದೊಡ್ಡದಾಗಿದೆ. ಬ್ಯಾಟ್ರಿ ಬಾಕ್ಸ್ ಬರುತ್ತೆ ನಿಮಗೆ. ಸೊ ಏರ್ ಫಿಲ್ಟರ್ ಬಾಕ್ಸು, ಇಂಜಿನ್ ಇಲ್ಲಿ ನೋಡ್ತಾ ಇರ್ಬೋದು. ಸೊ ಫ್ರಂಟ್ ಹುಡ್ ನೋಡಿದ್ರೆ ಫ್ಯೂಲ್ ಟೈಪ್ ಬಂದ್ಬಿಟ್ಟು ಪೆಟ್ರೋಲ್ ಆ್ಯಂಡ್ ಹೈಬ್ರಿಡ್ ಬರುತ್ತೆ, 4 ಸಿಲಿಂಡರ್ ಇಂಜಿನ್ ಇರೋದು. ಸೊ ಆಟೋಮೆಟಿಕ್ CVT ಇಂಜಿನ್ ಗೇರ್ ಬಾಕ್ಸ್ ಬರೋದು ನಿಮ್ಗೆ ಇದರಲ್ಲಿ. ಮೈಲೇಜ್ ಆಲ್ಮೋಸ್ಟ್ 23.24 ಕಂಪನಿ ಕ್ಲೈಮಿಂಗ್ ಇರೋದು. ಸೊ 23.24 ಕ್ಲೈಮಿಂಗ್ ಕೊಟ್ಟಿದ್ದಾನೆ ಅಂದರೆ ಆಲ್ಮೋಸ್ಟ್ ಒಂದು 20 ಕಿಲೋಮೀಟರ್ ಅಂತೂ ಎಕ್ಸಾಕ್ಟ್ಲಿ ಬಂದಿರುತ್ತೆ. ಬಾಡಿ ಟೈಪ್ ಬಂದ್ಬಿಟ್ಟು MUV ಮಲ್ಟಿ ಯುಟಿಲಿಟಿ ವೆಹಿಕಲ್ ಅಂತ ಇದನ್ನು ಕರೆಯೋದು. ಸೀಟಿಂಗ್ ಕೆಪಾಸಿಟಿ 7 to 8 ಸೀಟರ್ ವೆಹಿಕಲ್ ಕೆಪಾಸಿಟಿ ಕೊಟ್ಟಿದ್ದಾನೆ. ಫ್ರಂಟ್ 2 ಸೀಟ್ಸ್ ಬರುತ್ತೆ ಪ್ಲಸ್ ಡ್ರೈವರು, ಹಿಂದೆ 2 ಕ್ಯಾಪ್ಟನ್ ಸೀಟ್ಸ್ ಬರುತ್ತೆ. ಮತ್ತು ಒಂದು 10 kg ಇದೆಯಾ ವೇಟು? ಇದೆ ಗುರು, 10 kg ಇದೆ. 10 kg ಈಸಿಯಾಗಿ ಅದ್ರದ್ದು ಫ್ರಂಟ್ ಹುಡ್ ವೇಟೇ ಬರುತ್ತೆ, ಹೆವಿ ವೇಟ್ ಇದೆ. ಫ್ಯೂಲ್ ಟ್ಯಾಂಕ್ ಕೆಪಾಸಿಟಿ ಬಂದು 52 ಲೀಟರ್ ಫ್ಯೂಲ್ ಟ್ಯಾಂಕ್ ಕೆಪಾಸಿಟಿ ಬರುತ್ತೆ. ಮಚ್ಚ ಗಾಡಿ ಸ್ಟಾರ್ಟ್ ಮಾಡು. ಸೊ ಫ್ರಂಟ್ ಪ್ರೊಫೈಲ್ ಮಾರುತಿ ಇನ್ವಿಕ್ಟೋ. ಹಾಂ, ಪೋಸ್ ಕೊಡು, ಹೆಡ್ಲೈಟ್ ಆನ್ ಮಾಡು. ಸೊ ನೋಡಿ, ಇಂಡಿಕೇಟ್ ಪಾರ್ಕಿಂಗ್ ಹಾಕು. ಸೊ DRL ಅಲ್ಲಿ ಫಸ್ಟ್ ಕೊಡು ಮಚ್ಚ. ಸೊ DRL ಅಲ್ಲೇ ಇಂಟಿಗ್ರೇಟ್ ಆಗಿರುತ್ತೆ. ಸಕ್ಕತ್ತಾಗಿದೆ ಆ್ಯಕ್ಚುಲಿ ಗಾಡಿ ಮಾತ್ರ. ಬನ್ನಿ ತಗೊಳ್ಳಿ, ಮಸ್ತ್ ಮಜಾ ಮಾಡ್ಕೊಳ್ಳಿ. ಇದು ಯಾವುದೇ ರೀತಿ ನಮ್ಮ ಚಾನಲ್ ನೋಡು ಯಾನ ಸಬ್ಸ್ಕ್ರೈಬ್ ಮಾಡಿ. ನೀನು ಕಳಿಸ್ತಾನೆ ಇದೆಯಾ ಲೋಗನ, ನಾನು ಹೇಳ್ತಾನೆ ಇದ್ದೀನಿ. ಸೊ ನೋಡ್ತಾ ಇರ್ಬೋದು ಇಂಜಿನ್ ಸೌಂಡ್. ಯಾಕೆ ಆಫ್ ಮಾಡ್ದೆ? ಆನ್ ಮಾಡಕ್ಕೆ ಕೇಳಿ ಮಚ್ಚ. ಇಂಜಿನ್ ನಾಯ್ಸು ಕಂಪ್ಲೀಟಾಗಿ ಗ್ರಿಲ್ ಹತ್ರ ಇಟ್ಟಿದ್ದೀನಿ, ಆದರೂ ಅಷ್ಟು ಕೇಳಿಸ್ತಾ ಇಲ್ಲ. ಇಂಜಿನ್ ನಾಯ್ಸ್ ಮಾತ್ರ ಸಿಕ್ಕಾಪಟ್ಟೆ ಸ್ಮೂತ್ ಆಗಿದೆ ಗಾಡೀಲಿ. ಸೊ ನೋಡಿ, ರೈಸ್ ಮಾಡ್ತಾ ಇದ್ದಾರೆ ಬಟ್ ಸೌಂಡ್ ಬರ್ತಾ ಇಲ್ಲ. ಗಾಡಿ ವೈಬ್ರೇಷನ್ ಇಲ್ಲ, ಪೆಟ್ರೋಲ್ ಇಂಜಿನ್ ಆಗಿರೋದ್ರಿಂದ ವೈಬ್ರೇಷನ್ ಫೀಲ್ ಆಗಲ್ಲ. ಸೊ ಸಕ್ಕತ್ತಾಗಿದೆ ಗಾಡಿ ಮಾತ್ರ. ಯಾರ್ಯಾರು ಐ ಕ್ರಾಸ್ ತೊಗೋಬೇಕು ಅಂದ್ಕೊಂಡಿದ್ರೋ ಅದಕ್ಕಿಂತ 1.5 ಲಕ್ಷ ಕಮ್ಮಿ ಇದೆ. ಮೇಂಟೆನೆನ್ಸ್ ಕಾಸ್ಟೂ ಕಮ್ಮಿ ಆಗುತ್ತೆ. ಇನ್ವಿಕ್ಟೋ ತೊಗೊಂಬಿಡಿ. ಸೊ ಅಲಾಯ್ ವೀಲ್ಸ್ ನೋಡೋದಾದರೆ ಡೈಮಂಡ್ ಕಟ್ ಅಲಾಯ್ ವೀಲ್ಸ್ ಬರುತ್ತೆ, ಅದರಲ್ಲೂ ಸುಜುಕಿ ಲೋಗೋ ಇಂಟಿಗ್ರೇಟ್ ಆಗಿರುತ್ತೆ. 17 ಇಂಚ್ ವೀಲ್ಸ್ ಬರೋದು ನಿಮ್ಗೆ ಇದರಲ್ಲಿ. ಸೊ ದೊಡ್ಡ ಗಾಡಿ ಇದು. ಸೊ ಫ್ರೆಂಡ್ಸ್, ಇನ್ವಿಕ್ಟೋದು ಬ್ರೀಫಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ತುಂಬ ಲೆಂತಾಗಿ ನಾನು ರಿವ್ಯೂ ಮಾಡೋಕ್ಕಾಗಿಲ್ಲ ಗಾಡಿದು. ಆ್ಯಂಡ್ ಓಡಿಸಿ ಕೂಡ ನೋಡಿದ್ದೀನಿ, ಸಿಕ್ಕಾಪಟ್ಟೆ ಸಕ್ಕತ್ತಾಗಿದೆ ಗಾಡಿ ಮಾತ್ರ. ನಾನು ನಿಜವಾಗ್ಲೂ ಸೊ ಒಂದು ಒಳ್ಳೆ ಕಾನ್ಫಿಡೆನ್ಸ್ ಕೊಡುತ್ತೆ ನಿಮಗೆ ಓಡಿಸ್ಬೇಕಾದ್ರೆ. ಆ್ಯಂಡ್ ಅದ್ರದ್ದು ಪಿಕಪ್ ಮಾತ್ರ ಫಿದಾ ಆಗೋದೆ ಗಾಡಿಗೆ. ನಾನು ಸಕ್ಕತ್ತಾಗಿದೆ ಎಕ್ಸ್ಪೀರಿಯೆನ್ಸ್ ಮಾತ್ರ ನಿಜವಾಗ್ಲೂ. ನನಗೆ ಆ್ಯಕ್ಚುಲಿ ನಾನು ಅದನ್ನು ಓಡಿಸಿ ಮತ್ತು ನನ್ನ ಗಾಡಿ ಓಡಿಸಿದ್ಮೇಲೆ ನನ್ನ ಗಾಡಿ ಏನೋ ಒಂಥರ ಫೀಲ್ ಆಗೋಯ್ತು ನನಗೆ. ಆಟೋಮೆಟಿಕ್ ಆದ್ರೂ ಅದ್ರದ್ದು ಪವರು, ಅದ್ರದ್ದು ಕಂಟ್ರೋಲಿಂಗು, ಅದ್ರದ್ದು ಬ್ರೇಕಿಂಗ್ಸು ಸಕ್ಕತ್ತಾಗಿದೆ, ಮೈಂಡ್ ಬ್ಲೋಯಿಂಗ್ ಅಂದ್ಕೊಳ್ಳಿ. ಸೊ ಬ್ರೀಫಾಗಿ ಎಕ್ಸ್ಪ್ಲೇನ್ ಮಾಡೀನಿ, ತುಂಬ ಲೆಂತಾಗಿ ನಾನು ಅಷ್ಟು ಗಾಡಿ ಅದು ಯಾಕಂದರೆ ಸಡನ್ನಾಗಿ ಗಾಡಿ ಬಂದಿತ್ತು, ನಾನು ಅದ್ರ ಬಗ್ಗೆ ತಿಳ್ಕೊಳೋಕ್ಕೂ ಆಗಲಿಲ್ಲ. ಆ್ಯಂಡ್ ಗಾಡಿ ಕೂಡ ತುಂಬ ಜಾಸ್ತಿ ಹೊತ್ತು ಏನಿರಲಿಲ್ಲ ಅಲ್ಲಿ. ಸೊ ಹಂಗಾಗಿ ಬೇಗ ರಿವ್ಯೂ ಮಾಡಿಬಿಟ್ಟು ಸೊ ಒಂದು ವೀಡಿಯೋ ಮಾಡ್ಕೊಂಡಿದ್ದಷ್ಟೇ. ಇಷ್ಟ ಆದರೆ ಲೈಕ್ ಮಾಡಿ. ಆ್ಯಂಡ್ ನಮ್ಮ ಇನ್ನೂ ಒಂದು ಚಾನಲ್ ನೋಡು ಯಾನ ಅಂತ ಇದೆ ಯೂಟ್ಯೂಬಲ್ಲಿ. ಅದರಲ್ಲಿ ನಾವು ಶಾರ್ಟ್ ಮೂವೀಸ್ ಆಗಿರ್ಬೋದು ಅಥವಾ ಮೂವಿ ಟ್ರೈಲರ್ಸ್ ಆಗಿರ್ಬೋದು, ಟೀಸರ್ಸ್ ಆಗಿರ್ಬೋದು, ಅದಕ್ಕೆ ರಿಯಾಕ್ಷನ್ಸ್ ಕೊಡ್ತೀವಿ. ಸೊ ಜಸ್ಟ್ ನಮಗೇನು ಅನ್ನಿಸ್ತು ಅನ್ನೋದ್ರ ಬಗ್ಗೆ ನಾವು ಹೇಳ್ತೀವಿ. ನಾವು ರಿವ್ಯೂ ಮಾಡೋಕ್ಕೋಗಲ್ಲ ಯಾವುದೇ ಕಾರಣಕ್ಕೂ. ಜಸ್ಟ್ ನಮಗೇನು ಅನ್ನಿಸ್ತು ಅದನ್ನು ನೋಡ್ಬಿಟ್ಟು ಅನ್ನೋದನ್ನು ನಾವು ನಿಮ್ಮ ಹತ್ರ ಶೇರ್ ಮಾಡ್ಕೊತೀವಿ. ಆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೊ ಮಚ್.